ಸೀತೆ ಎಲ್ಲ ಸಾವಿತ್ರಿ ಡಾಕ್ಟರ್ ವಿಷ್ಣುವರ್ಧನ್ ಸೆಕೆಂಡ್ ಮೂವಿಲಿ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಅವರು ಅಣ್ಣ ತಮ್ಮಂದಿರು. ಹೀರೋಯಿನ್ ಗಾಂಜ ಆ ಹೀರೋಯಿನ್ ಅಲ್ಲ, ಆಕ್ಟ್ರೆಸ್ ಉದಯ ಚಂದ್ರಿಕಾ ಹಾಗೂ ಟಿ.ಎನ್. ಬಾಲಕೃಷ್ಣ ಅವರು ನಟಿಸಿದ್ದಾರೆ. ಸ್ಟಾರ್ಟಿಂಗ್ ಸೀನೆ ಹೀರೋಯಿನ್ ಜೊತೆ ಪಿಟಾಣಿಗಳು ದೇವ್ರ ದರ್ಶನ ಪಡಿತಿರ್ತಾರೆ. ಕರುಗೆ ಹನುಮಂತ ಅಂತ ಹೆಸರಿಡ್ತಾರೆ. ನೆಕ್ಸ್ಟ್ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಡುಮ್ ಡುಮ್ ಡೂರಿ ತುತ್ತೂರಿ, ನಂಗ್ ಆಡಕ್ ಬರಲ್ಲ ಇಷ್ಟೇ. ಹಾಡ್ ಮುಗಿಸ್ಕೊಂಡ್ ಬಂದು ಅವ್ರ ಎರಡನೇ ಅಮ್ಮ ಹತ್ರ ಕರುಗೆ ಆರತಿ ಎತ್ತ ಕೇಳ್ತಾಳೆ. ಅವ್ರ ಅಮ್ಮ ಅವಳಿಗೆ ಆರತಿ ಎತ್ತಿ ಒದ್ದು ಒಳಗಡೆ ಹಾಕ್ತಾಳೆ. ಅವ್ರ ಅಮ್ಮನ ನೆನಪಲ್ಲಿ ಅಳ್ಕೊಂಡ್ ಕುತ್ಕೊಂತಾಳೆ. ಈ ಕಡೆ ಚಿಕ್ಕಮ್ಮ ಮಕ್ಳಿಗೆ ಮಾತ್ರ ರೊಟ್ಟಿ ಹಾಕೊಡ್ತಾಳೆ. ಅದೇ ರೊಟ್ಟಿನ ಮಕ್ಳು ಇಟ್ಕೊಂಡ್ ಬಂದು ಅಕ್ಕಂಗೆ ತಿನ್ನಿಸ್ತಾರೆ. ನೆಕ್ಸ್ಟ್ ದಾದನ್ ಎಂಟ್ರಿ. ಇಬ್ರು ಕಣ್ ಮಿಲಾಯಿಸ್ಕೊಂತಾರೆ. ದೇವಸ್ಥಾನದ ಜವಾಬ್ದಾರಿ ದಾದಂಗೆ ವಹಿಸ್ತಾರೆ. ಇದನ್ನೆಲ್ಲ ತಗೊಂಡೋಗಿ ಡಾಕ್ಟರ್ ಅಂಬರೀಶ್ ಅಣ್ಣಂಗೆ ಬಕೆಟ್ ಹಿಡಿತಾನೆ. ಅಂದಂಗೆ ವಿಷ್ಣು ಅಣ್ಣ ಅಂಬಿ ಅಣ್ಣ ಇಬ್ರು ಚಿಕ್ಕಪ್ಪನ ಮಕ್ಕಳು. ನೆಕ್ಸ್ಟ್ ದಾದ ಅಂಬಿ ಹತ್ರ ಬಂದು ಸನ್ಮಾನ ಹತ್ರ ನೀನ್ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂತಾರೆ. ಅದಕ್ಕೆ ನೆಪ ಹೇಳಿ ಆಟ ಆಡಕ್ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಇವ್ರಿಬ್ರದು ಮೀಟರ್ ನಡೀತಿರುತ್ತೆ. ಮ್ಯಾಟ್ರಲ್ಲ ಹೀರೋ ಹೀರೋಯಿನ್ ಕುಚ್ಚು ಕಾನ್ವರ್ಸೇಷನ್ ಮಾಡ್ತಿರ್ತಾರೆ. ದಾದಾ ಪ್ರಪೋಸ್ ಮಾಡ್ಬಿಡ್ತಾರೆ. ಅಂಬಿ ಅಡ್ಡ ಬಂದು ಆಟ ಆಡಕ್ ಕರ್ಕೊಂಡು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಹಾಡ್ಗುರು ಕಾಲ್ಗೆಜ್ಜೆ ಮಾತಾಡ್ತು ಕೈ ಬಳೆ ಕೂಗಾಡ್ತು ಅಂತ. ಅವಾಗ್ಲೇ ಹೀರೋಯಿನ್ ಅವ್ರ ಅಪ್ಪ ಅಮ್ಮಂದು ಮೀಟರ್ ನಡೀತು. ಇವಾಗ ಇವ್ರಿಬ್ರುದು. ಇದನ್ನ ತಗೊಂಡೋಗಿ ಮತ್ತೆ ಅಂಬಿ ಹತ್ರ ಬಕೆಟ್ ಹಿಡಿತಾನೆ. ನೆಕ್ಸ್ಟ್ ಸೀನು ಅಂಬಿ ಅಣ್ಣ ಹೀರೋಯಿನ್ ಕೈ ಹಿಡಿತಾರೆ. ಗೂಳಿ ಬಂದ್ ಕೈ ಹತ್ಸುತ್ತೆ. ನೆಕ್ಸ್ಟ್ ಇನ್ನು ಇವರಿಬ್ರು ಹೀರೋಯಿನ್ ಮದುವೆ ಬಗ್ಗೆ ಮಾತಾಡ್ಕೊಂತಾರೆ. ಅಮ್ಮ ದಾದನ್ಗೆ ಅಂಬಿ ಎಷ್ಟೇ ಸರಿ ಇಲ್ಲ ಅಂದ್ರೂ ದಾದ ಅವ್ನು ಒಳ್ಳೆಯವನಾಗಿದ್ದಾನೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಹನುಮಂತನ ಹುಡುಕ್ತಿರ್ತಾರೆ. ಆದ್ರೆ ಎಲ್ಲೂ ಸಿಗಲ್ಲ. ಕೊನೆಗೂ ಅಂಬಿ ಅಣ್ಣನ ಮೇಲೆ ಕಟ್ಟಾಕಿರ್ತಾರೆ. 30 ರೂಪಾಯಿ ಕೊಡು ಇಲ್ಲ ಮಲ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಅವಳು ನಾಳೆ ಬಂದು ನಿನ್ 30 ರೂಪಾಯಿ ಬಿಸಾಕ್ತೀನಿ ಅಂತ ಅಲ್ಲಿಂದ ಹೋಯ್ತಾಳೆ. ಬಸವ ತಾನೇ ಕೊಟ್ಕೆಯಿಂದ ಬಿಡಿಸ್ಕೊಂಡ್ ಬಂದು ಅವ್ರಿಗೆಲ್ಲ ಗುದ್ದಿ ಆಚೆ ಬರ್ತಾನೆ. ಇವಾಗ ಈ ಸೀನ್ ಅಲ್ಲಿ ನೀವು ನೋಡಬಹುದು ಹೀರೋಯಿನ್ ಫೈಟ್ ಮಾಡ್ತಾಳೆ. ಇವ್ನು ಇಲ್ಲಿ ಬಂದು ತಲೆ ಹಿಡಿತಾನೆ. ನಿಮ್ ಮಗಳನ್ನ ಅಂಬಿ ಅಣ್ಣನ್ ಕೊಟ್ಟು ಮದುವೆ ಮಾಡು, ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಈ ಕಡೆ ದಾದ ಓಪನ್ ಫೀಲ್ಡ್ ಅಲ್ಲಿ ಆಟಾಡ್ಕೊಂಡೇ ಇರ್ತಾರೆ. ಹೀರೋಯಿನ್ ಗುಣ ದಾದಾ ಅವ್ರ ಅಮ್ಮಂಗೆ ಇಷ್ಟ ಆಗಿ ಅವ್ರ ಅಪ್ಪನ ಹತ್ರ ಇಬ್ರು ಮದುವೆ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಅವನು ಅಲ್ಲಿಂದ ಒಪ್ಕೊಂಡು ಹೋಗ್ತಾನೆ. ಜಾನಿ ಬಯಸಿದ್ದು ಡ್ಯಾನಿಯಲ್ ಬಯಸಿದ್ದು ಜಾನಿ ಅಂದಂಗೆ ಅವ್ರ ಅಪ್ಪ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾಳೆ. ಟ್ವಿಸ್ಟ್ ಏನಂದ್ರೆ ಚಿಕ್ಕಮ್ಮ ದಾದನ್ ಒಪ್ಕೊಂಡವಳೆ ಅಂತ ಅಪ್ಪ ಮಗಳು ಅನ್ಕೊಂತಾರೆ. ವೈಸ್ ವರ್ಸ. ನೆಕ್ಸ್ಟ್ ನಿಶ್ಚಿತಾರ್ಥಕ್ಕೆ ಅಂಬರೀಷಣ ಬರ್ತಾರೆ. ಬಾಲಕೃಷ್ಣನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಎಲ್ಲ ಹೇಳಿದ್ಮೇಲೆ ಎಲ್ಲ ಗೊತ್ತಿದ್ರು ಸರಿ ಆಯ್ತು ನನ್ನ ತಮ್ಮಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ಬಿಟ್ಟು ಹೋಯ್ತಾರೆ. ಈ ಕಡೆ ದಾದನ್ ಇನ್ನಿಂಗ್ಸ್ ಕಂಟಿನ್ಯೂ ನಡೀತಿರುತ್ತೆ. ನೆಕ್ಸ್ಟ್ ಮದುವೆ ಆಗುತ್ತೆ. ಆದ್ರೆ ಫಸ್ಟ್ ನೈಟ್ ನಾನು ಹೇಳಲ್ಲ, ಪಿಕ್ಚರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಅವಾಗೆಲ್ಲ 3 ಇನ್ನೂ ಡೆವಲಪ್ ಆಗಿರ್ಲಿಲ್ಲ. ಅದೇ ಬೇಜಾರಲ್ಲಿ ತಣ್ಣೀರ್ ಸ್ನಾನ ಮಾಡಿ ಇಡೀ ದಿನ ದೇವ್ರ ಜಬ್ದಲ್ಲಿ ಕುತ್ಕೊಂತಾರೆ. ನೆಕ್ಸ್ಟ್ ದಾದ ಗಂಡ ಹೆಂಡತಿ ಜಗಳ ಉಣ್ಮಲ್ಗವರೆಗೂ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ನೆಕ್ಸ್ಟ್ ಸಾಂಗು ಬಾಳೆನಯ್ಯ ನಿಂದು ಬಾಳೆನೆಲ್ಲಯ್ಯ. ಇದು ರಿಮೇಕ್. ಒರಿಜಿನಲ್ ಸಾಂಗು ಬಲ್ಲೆಯ ಇನಿಯ ಬಲ್ಲೆಯ. ಇಬ್ರು ಡಿಸ್ಕಷನ್. ಅಂಬಿ ಅಣ್ಣ ದಾದ ಇನ್ಮೇಲೆ ಬರಲ್ಲ ಅಂತ, ಅವ್ಳು ಕರೆಸ್ತೀನಿ ಅಂತ. ನೆಕ್ಸ್ಟ್ ಪ್ಲಾನ್ ಮಾಡಿ ಗ್ರೌಂಡ್ಗೆ ಒಂದು ವಾರದಿಂದ ನೀರ್ ಬಿದ್ದಿಲ್ದಿರ ಗ್ರೌಂಡ್ ಹಾಳಾಗಿದೆ ಅಂತಾರೆ. ಅದನ್ನ ಕೇಳಿಸ್ಕೊಂಡಿದ್ದಾದ ನೋಡಕ್ ಹೋಗ್ತಾರೆ. ಮತ್ತೆ ಸಮಾಧಾನ ಮಾಡಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಅಮ್ಮನ್ ಯೋಗಕ್ಷೇಮ ವಿಚಾರಿಸ್ಕೊಂಡು ನೈಟು ಪಂಚಾಯಿತಿ ಐತೆ ಹೋಗ್ಬೇಕು ಅಂತ ಹೇಳಿ ರೆಡಿ ಆಯ್ತಾರೆ. ಇದನ್ನ ಕೇಳಿಸ್ಕೊಂಡಿದ್ದ ಅಕ್ಕ ಸೈಕ್ ಆಗ್ಬಿಟ್ಟು ಸಾರ ಎತ್ಬಿಡ್ತಾಳೆ. ದಾದಂಗೋಸ್ಕರ ಮನೆಯವ್ರಿಗೋಸ್ಕರ ಗಲ್ಲಿ ಕ್ರಿಕೆಟ್ ರೂಲ್ಸ್ ನ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ದಾದ ಒಪ್ಪಿಲ್ದ್ರ ಒಂದ್ ಇಕ್ಬಿಟ್ಟು ಹೋಯ್ತಾರೆ. ನಾನು ಹೋಗಿ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಅತ್ತೆ ಹತ್ರ ಹೇಳಿ ಹೋಯ್ತಾರೆ. ಗುರು ನೀನ್ ಏನೇ ಹೇಳು, ಗಲ್ಲಿ ಕ್ರಿಕೆಟ್ ಎಷ್ಟೇ ಆಡಿದ್ರು ಗ್ರೌಂಡ್ ಅಲ್ಲಿ ಹೋಗಿ ಆಡಿದ್ರೇನೆ ಅದು ಖುಷಿ. ದಾದಾನು ಅದೇ ಮಾಡ್ತಾವ್ರೆ. ಅಕ್ಕ ರೆಡ್ ಏರಿಯಾಗ್ ಬಂದು ರೆಡ್ ಹ್ಯಾಂಡ್ ಆಗಿ ಹಿಡಿದು ವಾಯ್ಸ್ ರೇಸ್ ಮಾಡ್ತಾಳೆ. ಅಂಬಿಯಣ್ಣ ಬೆಲ್ಟ್ ಎತ್ಕೊಂಡು ಮಲಗಿಸ್ತಾರೆ. ಅವಳು ಅಂಬಿಯಣ್ಣನ ಮಲಗಿಸ್ತಾಳೆ. ಆಮೇಲೆ ಊರು ಶಿವ್ರು ಬಿಡ್ತಾಳೆ. ಆಮೇಲೆ ಏನಾಯ್ತು? ಆಮೇಲೆ ಅಮ್ಮ ಇಲ್ಲಿ ಸೀರಿಯಸ್ ಆಗಿರ್ತಾರೆ. ದಾದಾ ಅಲ್ಲಿ ಸೀರಿಯಸ್ ಆಗಿರ್ತಾರೆ. ಕೊನೆಗೂ ಅವ್ರ ಅಮ್ಮ ಸತ್ತೋಯ್ತಾರೆ. ದಾದಾ ಅಳ್ಕೊಂಡ್ ಕುತ್ಕೊಂತಾರೆ. ಸೈಕಲ್ ಗ್ಯಾಪ್ ಅಲ್ಲಿ ಹಾಡ್ ಕೂಡ ಬರುತ್ತೆ. ಎರಡ್ ಕಡೆನೂ ಸೇಮ್ ಸಾಂಗ್ಗೆ, ಆದ್ರೆ ಸಿಚುಯೇಷನ್ ಬೇರೆ. ಬಲ್ಲೆ ನೀನು ನನ್ನೆಯ ಚಿಂತೆ ಆದರೂ ಮೌನದಿ ಏತಕ್ಕೆ ನಿಂತೆ. ದಾದಾ ನನಗ್ ದುಡ್ಡು ಬೇಕು, ನನಗ್ ಹಕ್ಕಿದೆ ಅಂತಾರೆ. ಅದಕ್ಕೆ ಅವಳು ಸಾಯೋ ಕ್ಷಣದಲ್ಲೂ ಅಮ್ಮನ ಜೊತೆ ಇಲ್ದಿರ ಆಟ ಆಡಕ್ ಹೋಗಿದ್ರಿ, ಸೊ ಅದಕ್ಕೆ ದುಡ್ಡು ಕೊಡೋಲ್ಲ ಅಂತ ಹೇಳಿ ಜಗಳ ಮಾಡಿ ಕಳಿಸ್ತಾಳೆ. ತಾತ ಕೊಟ್ಟಿರೋ ಸಾಲ ವಾಪಸ್ ಕೊಡಿಲ್ಲ, ಮನೆ ಜಪ್ತಿ ಮಾಡ್ತೀನಿ ಅಂತ ಬಂದು ಕುತ್ಕೊಂತಾರೆ. ನೆಕ್ಸ್ಟ್ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾದಂಗೆ ದುಡ್ಡು ಕೊಟ್ಟು ಜೂಜಲ್ಲಿ ಅವ್ರ ಹತ್ರನೇ ಪೀಕ್ತಾರೆ. ನೆಕ್ಸ್ಟ್ ಹನುಮಂತನೇ ಹೋಗಿ ವ್ಯಾಪಾರಿನ ಕರ್ಕೊಂಬಂದು 2,000 ರೂಪಾಯಿ ಡೀಲ್ ಕ್ಲೋಸ್ ಮಾಡಿ ತಾತಂಗ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಇವನು ದಾದನ್ ಹತ್ರ ಬಂದು ಡೀಲ್ ಮಾಡ್ತಾನೆ. ಈ ಫೇಕ್ ಹಾರನ ದೇವ್ರಿಗೆ ಹಾಕಿ ಒರಿಜಿನಲ್ ಎತ್ಕೋಬಾ, ಸಾಲನು ತೀರುತ್ತೆ, ದುಡ್ಡು ಮಾಡ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೀಲ್ ಓಕೆ ಆಗಿ ದಾದಾ ಹಾರನ ದೇಪಕ್ ಬರ್ತಾರೆ. ಅಂಬಿ ಅಣ್ಣ ಹೀರೋಯಿನ್ ದೆಂಗಕ್ ಬರ್ತಾರೆ. ಈ ಕಡೆ ಒಡವೆ ಕದಿಯಕ್ಕೆ ಇನ್ನಿಬ್ರು ಕಳ್ಳರು ಬರ್ತಾರೆ. ದಾದಾ ಹೊಡೆದ್ ಕಳ್ಸ್ಬಿಡ್ತಾರೆ. ಆ ಕಡೆ ಹೀರೋಯಿನ್ ತಪ್ಪಿಸ್ಕೊಂಡು ದೇವಸ್ಥಾನ ಒಳಗಡೆ ಓಡ್ ಬಂದ್ಬಿಡ್ತಾಳೆ. ನೆಕ್ಸ್ಟ್ ದಾದಂಗು ಅಂಬಿ ಅಣ್ಣಂಗು ದೊಡ್ಡ ಫೈಟು. ದಾದನ್ ಮೇಲೆ ಕಲ್ಲಾಕಕ್ ಬರ್ತಾರೆ. ಅಷ್ಟ್ರಲ್ಲಿ ಹನುಮಂತ ಬಂದು ಅಮ್ಮಕ್ ಕೊಡುತ್ತೆ. ಅಷ್ಟರಲ್ಲಿ ದಾದಂಗೆ ಜ್ಞಾನೋದಯ ಆಯ್ತು. ಅಲ್ಲಿಗೆ ಈ ಫಿಲಂ ಮುಗೀತು. ಮತ್ತೆ ಬರ್ತೀನಿ ಇನ್ನೊಂದು ಫಿಲಂ ಜೊತೆಗೆ.